ಬೈ ಹುಕ್ ಆರ್ ಕುಕ್ ಇದೇ ಟರ್ಮ್ ನಲ್ಲಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಟಾರ್ಗೆಟ್ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಆದ್ರೆ ಈ ಟರ್ಮ್ ನಲ್ಲಿ ಆಗೋದು ಕಷ್ಟ ಅನಿಸ್ತಾ ಇದೆಯಾ? ಆ ಮೆಸೇಜ್ ಕೂಡ ಇದೆಯಾ? ಜೊತೆಗೆ ಯಾವುದೇ ಹುದ್ದೆಯಲ್ಲಿದ್ರೂ ಕೂಡ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲೇ ಅನ್ನುವಂತಹ ಸ್ಟೇಟ್ಮೆಂಟ್ ಬಂದಿದೆ ಅಂತಂದ್ರೆ ಬಹಳಷ್ಟು ಲೆಕ್ಕಾಚಾರ ಅಂತೂ ಖಂಡಿತವಾಗ್ಲಿದೆ. ಖಂಡಿತ ಇದ್ದೇ ಇದೆ. ಯಾಕಂದ್ರೆ ವೀಣಾ, ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರು 2028 ತನಕ ಏನು ಡಿ.ಕೆ. ಶಿವಕುಮಾರ್ ಮುಂದುವರಿಯುವಂತಹ ಅವಕಾಶಗಳಿಲ್ಲ, ಅದು ಸಾಧ್ಯವೂ ಇಲ್ಲ. ಬದಲಾವಣೆಗೆ ತೀವ್ರವಾದಂಥ ಒತ್ತಡ ಪಕ್ಷದೊಳಗೆ ಶುರುವಾಗುತ್ತೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈ ಟರ್ಮ್ನಲ್ಲಿ ಅಂದರೆ ಅಧಿಕಾರದ ಹಸ್ತಾಂತರದ ವಿಚಾರ ಬಂದರೆ ನವೆಂಬರ್ಗೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅಲ್ಲಿಯ ತನಕ ಕೆಪಿಸಿಸಿ ಹುದ್ದೆಯಲ್ಲಿ ಮುಂದುವರಿಬೇಕು ಅನ್ನುವಂಥ ಇಂಗಿತ ಡಿ.ಕೆ. ಶಿವಕುಮಾರ್ ಅವ್ರದ್ದಿದೆ. ಒಂದು ವೇಳೆ ಈ ಟರ್ಮ್ನಲ್ಲಿ ಅದು ಆಗದೇ ಇರುವಂತೆ ತಡೆಯುವ ಪ್ರಯತ್ನ ಕೂಡ ಸಿಎಂ ಬಣದಲ್ಲಿ ಇರ್ತಕ್ಕಂಥ ಸಚಿವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು ಅನ್ನುವಂಥ ಡಿಮಾಂಡ್ ಮಾಡ್ತಿದ್ದಾರೆ. ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯನವರೇ ನೇತೃತ್ವವನ್ನು ವಹಿಸಬೇಕು ಅನ್ನುವಂತಹ ಒತ್ತಾಯ, ಜೊತೆಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಕಾಂಗ್ರೆಸ್ಗೆ ಅನ್ನುವಂತಹ ಪ್ರೊಜೆಕ್ಟ್ ಮಾಡೋದು ಮತ್ತು ಆ ರೀತಿಯಾದಂಥ ಒಂದು ಇಮೇಜನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರ್ತಕ್ಕಂಥವ್ರು ಮಾಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಡಿ.ಕೆ. ಶಿವಕುಮಾರ್ ನಾಯಕತ್ವದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ನಾನು 1990ರಿಂದಲೇ ಸಚಿವರಾಗಿದ್ದೀನಿ, ಪಕ್ಷದೊಳಗೆ ವಿವಿಧ ಹುದ್ದೆಗಳನ್ನು ಅನುಭವಿಸಿದ್ದೀನಿ, ಆ ಕಾರಣಕ್ಕಾಗಿ ಅಂದರೆ ನನ್ನನ್ನು ಈಗ ಅಧ್ಯಕ್ಷರನ್ನಾಗಿ ಮಾಡಿರೋದು, DCM ಮಾಡಿರೋದು, ನನಗೆ ಲೀಡರ್ಶಿಪ್ ಕೊಡಲಿಲ್ಲ ಅಂದರೆ ನನ್ನ ಮನೇಲಿ ಕೂರಿಸೋದಕ್ಕೆ ಮಾಡಿದ ಅನ್ನುವಂತಹ ಮಾತನಾಡೋದ್ರ ಮೂಲಕ ಒಂದು ವೇಳೆ ನಾಯಕತ್ವದ ಕೊಡದೇ ಇದ್ರೆ ಅದರ ಪರಿಣಾಮಗಳು ಬೇರೆ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಬಹಳ ಸೂಚ್ಯವಾಗಿ ತಿಳಿಸುವಂಥ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವರದ್ದಾಗಿದೆ. ಒಂದು ಅದು ಹೈಕಮಾಂಡ್ಗೂ ಸಂದೇಶ, ಮತ್ತು ಪಾರ್ಟಿಯ ಒಳಗಡೆ ಅವರ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಮತ್ತು ಷಡ್ಯಂತ್ರದ ಭಾಗವಾಗಿ ಯಾರ್ಯಾರಿದ್ದಾರೆ ಅವರಿಗೂ ಕೂಡ ಇದೊಂದು ಮೆಸೇಜನ್ನು ಪಾಸ್ ಮಾಡುವಂತಹ ಪ್ರಯತ್ನ ಡಿ.ಕೆ. ಶಿವಕುಮಾರ್ ಅವ್ರದ್ದಾಗಿದೆ. ಈ ಟರ್ಮ್ನಲ್ಲೇ ಶತಾಯಗತಾಯ ಅಧಿಕಾರವನ್ನು ಪಡಿಬೇಕು ಅನ್ನುವ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಅದರಿಂದ ಅವರು ಹಿಂದೆ ಸರಿದಿಲ್ಲ. ಎಕ್ಸ್ಟ್ರೀಮ್ಗೆ ಹೋಗುತ್ತೋ ಅಥವಾ ಈ ಪ್ರಯತ್ನ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ, ಅಲ್ಲಿಯ ತನಕ ಅವರು ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಸಕ್ಸಸ್ ಆಗದೇ ಇದ್ದಾಗ ಅನಿವಾರ್ಯವಾಗಿ 2028 ಮೊರೆ ಹೋಗಬೇಕಾಗತ್ತೆ. ಅಲ್ಲಿಯೂ ಕಾಂಪಿಟೇಟರ್ಗಳು ಇರೋದ್ರಿಂದ, ಅಂದರೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಕ್ಲೈಮ್ ಮಾಡ್ತಾ ಇದ್ದಾರೆ, MB ಪಾಟೀಲ್ ಕೂಡ CM ರೇಸ್ಗೆ ಬರ್ತಾರೆ. ಹೀಗೆ ಹಲವು ನಾಯಕರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಹೊರತುಪಡಿಸಿದಾಗ ಸೆಕೆಂಡ್ ಲೈನ್ ಲೀಡರ್ಸಲ್ಲಿ CMಗೆ ಕಾಂಪಿಟೆಂಟ್ ಇರುವಂಥದ್ದು, CM ಸ್ಥಾನಕ್ಕೆ ಕಾಂಪಿಟೆಂಟ್ ಇರುವಂಥವ್ರು ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಅದು ಯಾವುದೂ ಅಡ್ಡಿ ಬರಬಾರ್ದು, 2028ಕ್ಕೆ ನಾನು ಒಬ್ಬನೇ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಮೆಸೇಜ್ ಪಾಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಗದೇ ಇದ್ರೆ ಏನು ಅನ್ನೋದನ್ನು ಕೂಡ ಬಹಳ ಸೂಚ್ಯವಾಗಿ ಹೇಳ್ದಂಗೆ ಇದೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು ಏನ್ ಬೆಳವಣಿಗೆಗಳಾಗತ್ತೆ ಅನ್ನೋದು. ಖಂಡಿತವಾಗ್ಲೂ ಈಗ ಡಿ.ಕೆ.ಶಿ ಏನ್ ಮೆಸೇಜ್ ಕೊಡ್ಬೇಕು ಅದನ್ನ ಕೊಟ್ಟಾಗಿದೆ. ಈಗ ಸಿದ್ದರಾಮಯ್ಯನವರ ಬಣದಿಂದ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅನ್ನೋದು ಬಹಳ ಕುತೂಹಲ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.